ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಾಯ ನಮಃ. ಓಂಕಾರಂ ಸೃಷ್ಟಿಕಾರಂ ವಿಧಿ ವಿಧಿಲಿಖಿತಂ ಮೋಕ್ಷದಕ್ಷಂ ಸುಭಿಕ್ಷಂ ಶ್ರೀಧಜನವರದೋ ಶ್ರೀಕಾಶಿನಾಥಂ ನಮಾಮಿ. ಓಂಕಾರಂ. ಹರಿ ಓಂಕಾರ. ಈ ಒಂದು ವಿಡಿಯೋ ಓಂಕಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಡಿಯೋ ಆಗಿದೆ. ಓಂಕಾರ ಅಂದರೆ ಎಲ್ಲರಿಗೂ ಓಂ ಅಂತ ಹೇಳಿ ಅಂತ ಅಂದ್ಕೊಂಡಿರ್ತಕ್ಕಂಥ ಎಷ್ಟೋ ಜನಗಳಿರ್ತಾರೆ. ಬರೀ ಓಂ ಅಂತಕ್ಕಂಥದ್ದೇ ಅಲ್ಲ, ಅದು ಶ್ರೀ ಉಪನಿಷತ್ ಪ್ರಕಾರವಾಗಿ ಓಂ ಅಂದರೆ ಅಕಾರ ಉಕಾರ ಮಕಾರಗಳಿಂದ ಅಂತೇಳಿ, ಅಂದರೆ ಆ ಉ ಮ ಅಂತೇಳಿ ಅದರಿಂದ ಓಂಕಾರವನ್ನು ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತೇಳಿ. ಹಾಗಾಗಿ ಓಂಕಾರದ ಮಹತ್ವ ಬಹಳ ಎಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಬೇಕಾಗಿರ್ತಕ್ಕಂಥದ್ದು. ಹೇಗೆ ಅಂತಂದರೆ, ನಾವು ಓಂಕಾರವನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿದ್ರೆ ಅದು ಬ್ರಹ್ಮಾಂಡಕ್ಕೆ ಹೋಗಿ ತಲುಪುತ್ತೆ ಅಂತೇಳಿ. ಅಷ್ಟು ಲಯಬದ್ಧವಾಗಿ ನಾವು ಉಚ್ಚಾರಣೆಯನ್ನು ಮಾಡಿದ್ರೆ ಅದು ಬ್ರಹ್ಮಾಂಡಕ್ಕೆ ಹೋಗಿ ತಲುಪುತ್ತೆ. ಅಷ್ಟೇ ಅಲ್ಲ, ಸಂಶೋಧಕರ ಪ್ರಕಾರ ಸೂರ್ಯ ಹಾಗೂ ಚಂದ್ರನ ಗ್ರಹಗಳಲ್ಲಿ ಸಂಶೋಧಕರು ಸಂಶೋಧಿಸತಕ್ಕಂಥದ್ದು ಏನಪ್ಪ ಅಂದರೆ, ಸೂರ್ಯನ ಒಂದು ಗ್ರಹದಲ್ಲೂ ಸಹ ನಾದೋಪಾಸವಾಗಿ ಹೊರಹೊಮ್ಮತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಓಂಕಾರ ನಾದ ಅಂತೇಳಿ ಅದು ಸಾಬೀತಾಗಿದೆ. ಅಂತಹ ಓಂಕಾರ ನಾದವನ್ನು ನಾವು ಇಲ್ಲಿಂದ ಇಲ್ಲಿ ಕೂತ್ಕೊಂಡು, ಅಂದರೆ ಭೂಲೋಕದಲ್ಲಿ ನಾವು ಇರುವಂಥ ಸ್ಥಳದಿಂದ ಓಂಕಾರವನ್ನು ಉಚ್ಛ್ವಾಸವನ್ನು ಮಾಡಿದಾಗ ಅದು ಬ್ರಹ್ಮಾಂಡದಲ್ಲಿ ಲಯವಾಗುತ್ತೆ ಅಂತೇಳಿ. ಬ್ರಹ್ಮಾಂಡಕ್ಕೆ ನಮ್ಮ ಓಂ ನಾದೋಪಾಸನೆಯಾಗಿ ಅದು ಅನುಸಂಧಾನವಾಗಿ ಲಯವಾಗಬೇಕು ಅಂದರೆ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತೇಳಿ ಅಲ್ಲಿ ಅರ್ಥ. ಈ ಒಂದು ಓಂಕಾರವನ್ನು ಯಾವ ಸ್ಥಳದಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ಸಮಯದಲ್ಲಿ ಮಾಡ್ಬೋದು, ಅಂದರೆ ತ್ರಿಕಾಲ 3 ಒಂದು ಸಮಯದಲ್ಲಿ ಮಾಡ್ಬೋದು. ಅತ್ಯಂತ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದು. ಅಷ್ಟೊಂದು ಮಹತ್ವವಾಗಿರ್ತಕ್ಕಂಥದ್ದು ಈ ಓಂಕಾರ. ತಸ್ಯವಾಚಕ ಪ್ರಣವ ಅಂತೇಳಿ, ಅಂದರೆ ನಾವು ಓಂಕಾರವನ್ನು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ಅಷ್ಟಾಕ್ಷರಿ ಮಂತ್ರ ಹಾಗೂ ಪಂಚಾಕ್ಷರಿ ಮಂತ್ರ. ಅಷ್ಟಾಕ್ಷರಿ ಮಂತ್ರದಲ್ಲಿ ನಾವು ಮೊದಲಿಗೆ ಓಂ ಅಂತೇಳಿ ಓಂ ನಮೋ ನಾರಾಯಣಾಯ ಅಂತ ಹೇಳ್ತೀವಿ, ಓಂ ನಮಃ ಶಿವಾಯ ಅಂತೇಳಿ ಪಂಚಾಕ್ಷರಿಯಲ್ಲಿ ಹೇಳ್ತೀವಿ. ನಾವು ಓಮನ್ನು ಸೇರಿಸಿನೇ ನಾವು ಭಗವಂತನನ್ನು ಕರೀತಕ್ಕಂಥದ್ದು. ಆಗ ಓಂ ಸೇರಿಸಿ ಭಗವಂತನನ್ನು ನಾವು ಕರೆದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಅಧಿದೇವತೆಗಳು ಅಟೆನ್ಷನ್ ಅನ್ನೋ ರೀತಿಯಲ್ಲಿ ಇರ್ತಾರೆ. ಅಂದರೆ ಅಧಿದೇವತೆಗಳಿಗೆ ವೈಬ್ರೇಟ್ ಆಗುತ್ತೆ. ಆ ಒಂದು ವೈಬ್ರೇಟ್ ಆಗೋದಕ್ಕೋಸ್ಕರನೇ ನಾವು ಪ್ರಥಮವಾಗಿ ಓಂ ಅಂತ ಸೇರಿಸೋದು. ನಾರಾಯಣ ಶಿವ ಅಂತ ಕರೆಯೋದಕ್ಕಿಂತ ಮೊದಲು ಓಂ ನಮೋ ನಾರಾಯಣಾಯ ಓಂ ನಮಃ ಶಿವ ಅಂತ ಹೇಳಿ ನೀವು ಹೇಳಿ ನೋಡಿ, ಅದು ಎಷ್ಟು ವೈಬ್ರೇಟ್ ಆಗುತ್ತೆ ಅಂತೇಳಿ. ಇಂತಹ ಒಂದು ಓಂಕಾರದ ನಾದೋಪಾಸನೆ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತೇಳಿ, ಸರಿಯಾದ ರೀತಿಯಲ್ಲಿ ಲಯಬದ್ಧವಾಗಿ ಈ ಒಂದು ಓಂಕಾರವನ್ನು ಮಾಡೋದು ಯಾವ ರೀತಿ ಅಂದರೆ ನೋಡಿ, ನಾಭಿಯಿಂದ ನಾವು ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು ಅಂತೇಳಿ. ಇನ್ನು ಆಗ್ನೇಯ ಚಕ್ರದಲ್ಲಿ ಈ ಒಂದು ಆಗ್ನೇಯ ಚಕ್ರದಲ್ಲಿ ಹೂಕಾರವನ್ನು ಹೇಳ್ತಕ್ಕಂಥದ್ದು. ಮತ್ತು ಬಾಯಿಂದ ಮಕಾರವನ್ನು ಹೊರಗೆ ಹಾಕ್ತಕ್ಕಂಥದ್ದು ಅಂತೇಳಿ. ಈ ರೀತಿಯಾಗಿ ಈ ಒಂದು ವಿಧಾನವಾಗಿ ಮಾಡಿದ್ರೆ ಇದು ಸರಿಯಾದ ವಿಧಾನ. ಈ ಒಂದು ವಿಧಾನದಲ್ಲಿ ಮಾಡಿದ್ರೆ ನಾವು ಖಂಡಿತವಾಗಲೂ ಬ್ರಹ್ಮಾಂಡಕ್ಕೆ ಲಯಬದ್ಧವಾಗಿ ಅನುಸಂಧಾನವಾಗುತ್ತೆ ಅಂತೇಳಿ. ಮತ್ತು ಇನ್ನೊಂದು ರೀತಿಯಲ್ಲಿ ಶ್ರೀಚಕ್ರ ನಮ್ಮ ಸುತ್ತಲೂ ವೈಬ್ರೇಟ್ ಆಗುತ್ತೆ. ಈ ಓಂಕಾರ ನಾದದಿಂದ ನಮ್ಮ ಸುತ್ತಲೂ ಈ ಒಂದು ಶ್ರೀಚಕ್ರದ ವೈಬ್ರೇಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಪಕ್ಕದಲ್ಲಿ ಯಾರಾದರೂ ಈ ಓಂಕಾರ ನಾದೋಪಾಸನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅದನ್ನು ಕೇಳಿಸ್ಕೊಂಡ್ರೆ ಅವರ ಮೈಯಲ್ಲೂ ಸಹ ಏನೋ ಶಕ್ತಿ ಚೈತನ್ಯ ಉಂಟಾಗಿ ಅದು ಪಾಸಿಟಿವ್ ಎನರ್ಜಿಯಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥದ್ದು.
ಇಂತಹ ಒಂದು ಓಂಕಾರವನ್ನು ಇನ್ನೊಂದು ದೇವಿ ಭಾಗವತದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಓಂಕಾರ ಪಂಜರ ಸುಖಿಹಿ ಅಂತ ವ್ಯಾಸರಾಯರು ದೇವಿ ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಓಂಕಾರದ ಪಂಜರದಲ್ಲಿ ಆ ತಾಯಿ ನೆಲೆಸಿರ್ತಾಳೆ ಅಂತೇಳಿ. ಅಂದರೆ ಶ್ರೀಚಕ್ರಧಾರಿಣಿ ಓಂಕಾರದಲ್ಲಿ ಇರ್ತಾಳೆ ಅಂತೆ. ಅಂತಹ ಒಂದು ಮಹತ್ತರವಾಗಿರ್ತಕ್ಕಂಥದ್ದು ಈ ಓಂಕಾರ. ಹಾಗಾಗಿ ಎಲ್ಲರೂ ಸಹ ಈ ಓಂಕಾರದ ಉಚ್ಚಾರಣೆಯನ್ನು ಸರಿಯಾದ ಲಯಬದ್ಧವಾಗಿ ಮಾಡಿ ಬ್ರಹ್ಮಾಂಡಕ್ಕೆ ನಿಮ್ಮ ಅನಿಸಿಕೆಗಳನ್ನ ತಲುಪಿಸಿ. ಆಗ ನಿಮಗೆ ಆರೋಗ್ಯ, ಯಶಸ್ಸು, ಮನಃಶಾಂತಿ ಸಿಗುತ್ತೆ ಅಂತೇಳಿ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತೇಳಿ ಎಲ್ಲರಿಗೂ ಸರ್ವೇ ಜನೋ ಸುಖಿನೋ ಭವಂತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.